ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿದ್ದೇವೆ. ಕಳೆದ 20 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಮತ್ತು ಅದರ ಶಿಸ್ತುಬದ್ಧವಾಗಿ ಮತ್ತು ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ನೀಡ್ತಾ ಇರುವ ಮತ್ತು ಹಲವು ಪತ್ರಿಕೆಗಳಲ್ಲಿ ಅನೇಕ ಆಯುರ್ವೇದ ಸಂಬಂಧಿ ಮಾಹಿತಿಯನ್ನು, ಅದರ ಮಹತ್ವವನ್ನು ತಿಳಿಸುವಂತಹ ಅಂಕಣವನ್ನು ಬರೆದು ಈ ಭಾಗದಲ್ಲಿ ಹೆಚ್ಚು ಜನರಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡಿರ್ತಕ್ಕಂತಹ ಡಾಕ್ಟರ್ MS ಅವಧಾನಿ ಅವರ ಆಸ್ಪತ್ರೆಯಲ್ಲಿದ್ದೇವೆ. ಡಾಕ್ಟ್ರೆ, ತಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ಡಾಕ್ಟ್ರೆ, ತಾವು ಇಂದು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ. ಇದು ನೀವೇ ಮೊದಲು ಯಾವುದೋ ಇದ್ರೊಳಗೆ ಹೇಳಿದ ಹಾಗೆ ಪಂಚಕರ್ಮ ಚಿಕಿತ್ಸೆ ಅತ್ಯಂತ ವಿಸ್ತಾರವಾದ ವಿಷಯ. ಆದರೂ ಸಾಮಾನ್ಯ ಜನರಿಗೆ ಅರಿವಾಗುವ ರೀತಿಯಲ್ಲಿ ಇತಿಮಿತಿಯಲ್ಲಿ ಹೇಳಿದಾಗೆ ತಾವು ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳ್ತೇನೆ. ಈಗ ನಮ್ಮ ಶಾಸ್ತ್ರ ಹೇಳ್ತದೆ, ದೋಷಾಹ ಕದಾಚಿತ್ ಕುಪ್ಯಂತಿ ಜಿತ ಲಂಘನಪಾಚನೈ ಜಿತ ಸಂಶೋಧನೈರ್ಯೇಷು ನತೇಷಾಂ ಪುನರುದ್ಭವ ಅಂತಂದರೆ, ಕೆಲವೊಮ್ಮೆ ಓರಲ್ ಮೆಡಿಸಿನ್ಗಳನ್ನು, ಶಮನೌಷಧಿಗಳು ಅಂತ ಕರೀತಾರೆ. ಅಂಥ ಔಷಧಿಗಳನ್ನು ಕೊಟ್ಟಾಗ ಅದು ಕದಾಚಿತ್ ಕುಪ್ಯಂತಿ, ಕೆಲವೊಮ್ಮೆ ಕೋಪ ಹೊಂದಬಹುದು ಅಥವಾ ಪುನಃ ಬರಬಹುದು. ಆದರೆ ಯಾವಾಗ ನಾವು ಅದನ್ನು ಸಂಶೋಧನ ಚಿಕಿತ್ಸೆ ಅದರ ಮೂಲಕ ಸಂಪೂರ್ಣವಾಗಿ ಅದನ್ನು ಹೊರಹಾಕ್ತೀವಿ, ಆಗ ನತೇಷಾಂ ಪುನರುದ್ಭವ ಸಾಮಾನ್ಯವಾಗಿ ಅಂತ ನಾವು ಶಬ್ದ ಸೇರಿಸ್ಕೊಳ್ಬೇಕು. ಯಾಕಂದರೆ ಮತ್ತೆ ಪುನಃ ಅವರು ಅದನ್ನೇ ಯಾವ ಕಾರಣಗಳಿಂದ ರೋಗ ಬಂದಿತ್ತು ಅದೇ ಕಾರಣಗಳಿಗೆ ಎಕ್ಸ್ಪೋಸ್ ಆದರೆ ಬರ್ಬೋದು. ಇಲ್ಲವಾದರೆ ಸಾಮಾನ್ಯವಾಗಿ ನತೇಷಾಂ ಪುನರುದ್ಭವ. ಈ ಸಂಶೋಧನಾ ಚಿಕಿತ್ಸೆ ಅಂತ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಹೆಚ್ಚಿನವು ಸಂಶೋಧನಾ ಚಿಕಿತ್ಸೆಗಳೇ ಆಗಿದ್ದಾವೆ. ಅನುವಾಸನ ಬಸ್ತಿ ಅನ್ನೋದೊಂದನ್ನು ಬಿಟ್ಟು ಅದು ಬ್ರಹ್ಮಣ ಅಂತ ಹೇಳಿ ಸೇರಿಸ್ತಾರೆ, ಅದು ಗಹನವಾದ ವಿಚಾರ. ಆದರೆ ಉಳಿದ 4 ರೀತಿ ಕರ್ಮಗಳು ಕೂಡ ಅದು ಸಂಶೋಧನ ಚಿಕಿತ್ಸೆ. ಆದ್ದರಿಂದ ಇದು ದೋಷವನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನ ಮಾಡುತ್ತದೆ, ರೋಗವನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನ ಮಾಡಿ ಕಳಿಸ್ತದೆ. ಅಂದರೆ ರೋಗಿಗಳಿಗೆ ಮಾತ್ರ ನೀಡುವಂಥ ಚಿಕಿತ್ಸೆ ಇದು ಅಲ್ಲ. ಆಯುರ್ವೇದದ ಉದ್ದೇಶನೇ ಏನು ಅಂತಂದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂಚ. ಅಂದರೆ ಸ್ವಸ್ಥನು ತನ್ನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು. ಸ್ವಸ್ಥ ಅಂದ್ರೆ ಏನು ಅಂತ ಕೆಲವರು ಕೇಳ್ಬೋದು, ಗೊತ್ತೇ ಆಗೋದಿಲ್ಲ. ಹಾಗಂದ್ರೆ ಯಾರಿಗೆ ಅರ್ಥ ಆಗ್ತದೆ ಸ್ವಾಮಿ ಅಂತ ಕೇಳ್ಬೋದು. ಅಂದರೆ ಆರೋಗ್ಯವಂತ ಅಂತ ನಾವು ನಿಜವಾಗಿ ಹೇಳ್ಬೇಕಾದ್ರೆ ಸ್ವಸ್ಥ ಅನ್ನೋದಕ್ಕೆ ಆರೋಗ್ಯವಂತ ಅಂತ ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಜನಸಾಮಾನ್ಯರಿಗೆ ಅರ್ಥ ಹೇಳ್ಬೇಕಂದ್ರೆ ಆರೋಗ್ಯವಂತನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಉಪಯೋಗವಾಗುತ್ತದೆ. ಹಾಗೂ ವಿಕಾರ ಪ್ರಶಮನ ಅಂತಂದರೆ ರೋಗವನ್ನು ನಿವಾರಣೆ, ಇದು ಆಯುರ್ವೇದದ ಮೂಲ ಉದ್ದೇಶದಲ್ಲಿ ಹೇಳಿದ್ದಾರೆ. ಅದೇ ತತ್ವವು ಇಲ್ಲಿ ನಮ್ಮ ಪಂಚಕರ್ಮದಲ್ಲೂ ಅಳವಡಿಕೆ ಆಗ್ತದೆ. ಅಂದರೆ ರೋಗವನ್ನು ಶಮನ ಮಾಡುವುದಕ್ಕೂ ಉಪಯೋಗಿಸ್ತೇವೆ, ನಿವಾರಣೆ ಮಾಡಲಿಕ್ಕೂ ಉಪಯೋಗಿಸ್ತೇವೆ, ಆರೋಗ್ಯವನ್ನು ಪರಿಪಾಲನೆ ಮಾಡ್ಕೊಳ್ಳೋದಕ್ಕೂ ಸಹಿತ ಉಪಯೋಗಿಸ್ತೇವೆ. ಹಾಗಿದ್ರೆ ಈ ಪಂಚಕರ್ಮ ಯಾವ್ಯಾವುದು, ಪಂಚಕರ್ಮ ಚಿಕಿತ್ಸೆ ಅನ್ನೋದು ಯಾವ್ಯಾವುದು ಅಂತೇಳಿ? ವಮನ, ವಿರೇಚನ, ಅನುವಾಸನ ಬಸ್ತಿ, ನಿರೂಹ ಬಸ್ತಿ ಮತ್ತು ನಸ್ಯ, ಇವು ಪ್ರಧಾನ ಪಂಚಕರ್ಮಗಳು. ಪಂಚ ಅಂದರೆ 5 ಕರ್ಮ. ಯಾವ್ಯಾವ ಇದಕ್ಕೆ ರೋಗಕ್ಕೆ ಯಾವ್ಯಾವ ರೀತಿಯ ಚಿಕಿತ್ಸೆ, ಯಾವ್ಯಾವ ಪಂಚಕರ್ಮ ಚಿಕಿತ್ಸೆ ಸ್ಥೂಲವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಕರೆಕ್ಟ್, ಶರೀರಜಾನಾಂ ದೋಷಾಣಾಂ ಕ್ರಮೇಣ ಪರಮೌಷಧಂ ಬಸ್ತಿರ್ವಿರೇಕೋ ವಮನಂ ತಥಾ ತೈಲಂ ಘೃತಂ ಮಧು. ಅಂದರೆ ಈ ಪಂಚಕರ್ಮದಲ್ಲಿ ವಿಶೇಷವಾಗಿ ಶಾರೀರಿಕವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾತ, ಪಿತ್ತ, ಕಫ, ಇದು ತ್ರಿದೋಷಗಳು ತಾನೆ. ಕರೆಕ್ಟ್, ಪ್ರಧಾನವಾದ ದೋಷಗಳು. ಈ ತ್ರಿದೋಷಗಳೇ ಹೆಚ್ಚಿನ ರೋಗಗಳಿಗೆ ಕಾರಣ ಅಂತ ನಮ್ಮ ಶಾಸ್ತ್ರ ಹೇಳಿದೆ. ಈ ದೋಷಗಳಲ್ಲಿ ವಾತಕ್ಕೆ ಬಸ್ತಿಯು, ಪಿತ್ತಕ್ಕೆ ವಿರೇಚನವು ಮತ್ತು ವಮನ ಚಿಕಿತ್ಸೆಯು ಶ್ಲೇಷ್ಮ ದೋಷಕ್ಕೂ ಅಂದರೆ ಕಫದೋಷಕ್ಕೂ ಅತ್ಯುತ್ತಮವಾದಂಥ ಚಿಕಿತ್ಸೆಯಾಗಿರುತ್ತದೆ ಅಂತ ಇದು ಕೇವಲ ಸ್ಥೂಲ ಚಿತ್ರಣ. ಕೆಲವೊಂದು ಸಂದರ್ಭದಲ್ಲಿ ವಿರೇಚನವನ್ನು ವಾತರೋಗದಲ್ಲೂ ಉಪಯೋಗಿಸ್ತೇವೆ, ಕೆಲವೊಂದು ಸಲ ಕಫವ್ಯಾಧಿಗಳಲ್ಲಿ ವಿರೇಚನ, ಇಲ್ಲಿ ಪಿತ್ತದಲ್ಲಿ ಅಂತ ಹೇಳಿದ್ದಾರೆ. ಅದು ಸಂದರ್ಭೋಚಿತವಾಗಿ ಕೆಲವು ವ್ಯಾಧಿಗಳಲ್ಲಿ ನಾವು ಹಾಗೆಯೂ ಕೂಡ ಮಾಡ್ತೇವೆ. ಆದರೆ ಇದಕ್ಕೆ ಪೂರ್ವ ತಯಾರಿಗಳು ಏನೇನು ಬೇಕು? ಈಗ ಪಂಚಕರ್ಮ ಚಿಕಿತ್ಸೆಗೆ ಒಳಪಡುವವರಿಗೆ ಯಾವ್ಯಾವ ರೀತಿಯ ಅಂದರೆ ಅವರ ಸ್ಥಿತಿಯನ್ನು ಯಾವ ರೀತಿ ಅನಲೈಸ್ ಮಾಡಬೇಕಾಗತ್ತೆ ಅಂತೇಳಿ? ಅದರೊಳಗೆ ಇಲ್ಲಿ 3 ಹಂತ ಇದೆ. ಒಂದು ಏನಂದ್ರೆ ಪ್ರಾರಂಭಿಕ ಹಂತ ಅಂದ್ರೆ ಪೂರ್ವ ಸಿದ್ಧತಾ ಹಂತ, ಮತ್ತು ಪ್ರಧಾನ ಕರ್ಮ ಮತ್ತು ಪಶ್ಚಾತ್ ಕರ್ಮ. ಈ ರೀತಿಯ 3 ಪೂರ್ವ ಕರ್ಮ, ಪ್ರಧಾನ ಕರ್ಮ ಮತ್ತು ಪಶ್ಚಾತ್ ಕರ್ಮ ಇರ್ತದಲ್ಲ. ಇಲ್ಲಿ ಯಾವ ರೀತಿ ಸಿದ್ಧತೆ ಅಂತಂದ್ರೆ, ರೋಗಿಗಳನ್ನು ನಾವು ಮಾನಸಿಕವಾಗಿ ಅವರಿಗೆ ಅವರು ಫಿಟ್ ಇದ್ದಾರೋ ಇಲ್ಲೋ ಮೊದಲೇ ನೋಡ್ಕೊಳ್ಬೇಕು. ಇದೆಲ್ಲಕ್ಕಿಂತ ಮುಂಚೆ ನಾವು ಅದನ್ನ ದೈಹಿಕ ಕ್ಷಮತೆ ಹೇಗಿದೆ ಅವ್ರದ್ದು, ಕ್ಷಮತೆ ಒಂದೇ ಅಲ್ಲ, ಕೆಲವು ವ್ಯಾಧಿಗಳಿಗೆ ಇವರು ಅರ್ಹರೋ ಅನರ್ಹರೋ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಉದಾಹರಣೆಗೆ ಹೇಳೋದಾದ್ರೆ, ವಿರೇಚನ 61 ರೀತಿಯ ವ್ಯಾಧಿಗಳಿಗೆ
ಅವರು ಅರ್ಹರು, ಇಂಥವರು ಯೋಗ್ಯರು, ವಿರೇಚನವನ್ನು ಅಳವಡಿಸಿ ಇವರನ್ನು ಗುಣಪಡಿಸಬಹುದು ಅಂತ ಇದೆ. 45 ರೀತಿ ವ್ಯಾಧಿತರು ಅವರಿಗೆ ಅನರ್ಹರು ಅಂತ ಇದೆ. ಮುಕ್ತನಾಳ, ಅಧೋಭಾಗ, ರಕ್ತಪಿತ್ತ ಅಂತ ಹೇಳ್ತಾರೆ. ಮುಕ್ತನಾಳ ಅಂದ್ರೆ ರೆಕ್ಟಲ್ ಪ್ರೊಲ್ಯಾಪ್ಸ್ ರೆಕ್ಟಮ್, ಮಲದ್ವಾರವೇ ಹೊರಗೆ ಬರುವಂತದ್ದು. ಅಧೋಗ ರಕ್ತಪಿತ್ತ ಅಂದ್ರೆ ಮಲದ್ವಾರದಲ್ಲಿ ತೀವ್ರವಾದಂಥ ರಕ್ತ ಸ್ರಾವ ಆಗುವಂಥದ್ದು. ಮತ್ತೆ ಗರ್ಭಿಣಿಯರಿಗೆ ಅವರಿಗೆ ಕೂಡ ಇದನ್ನ ಅಳವಡಿಸಬಾರದು ಅಂತ ಉಂಟು. ಇಂಥದ್ದೆಲ್ಲ ಇವ್ರಿಗೆ ಫಿಟ್ಟೋ ಅಥವಾ ಅನ್ಫಿಟ್ಟೋ ಅನ್ನೋದನ್ನು ಮೊದಲನೇದಾಗಿ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ರೋಗಿಯ ಮಾನಸಿಕ ಸಿದ್ಧತೆಯನ್ನು ನಾವು ಮಾಡಿಸ್ಬೇಕು. ಮಾನಸಿಕ ಸಿದ್ಧತೆ ಅಂತಂದ್ರೆ ಏನು, ಅವರಿಗೆ ತಿಳುವಳಿಕೆ ನೀಡಬೇಕು. ಈಗ ನೋಡ್ರಪ್ಪ, ನಮ್ಮ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಂದರೆ ಈ ಪ್ರಧಾನ ಕರ್ಮಗಳಲ್ಲಿ, ಅದರೊಳಗೂ ಕೆಲವು ಪ್ರಧಾನ ಕರ್ಮದಲ್ಲಿ ಅತ್ಯಂತ ಕಟ್ಟುನಿಟ್ಟಾದಂಥ ಪಥ್ಯ ನಿಯಮಾವಳಿಗಳು ಇರ್ತವೆ. ಅವನ್ನು ಪಾಲಿಸಲೇಬೇಕು. ಅದಕ್ಕೆ ನೀವು ಸಿದ್ಧರಿದ್ದರೆ ಮಾತ್ರ ನೀವು ಬರ್ರಿ ಅಂತ ಹೇಳುವಂಥದ್ದು. ಅಷ್ಟೇ ಅಲ್ಲದೆ ರೋಗಿ ಪರೀಕ್ಷೆಯನ್ನು ಹೇಗೆ ಮಾಡ್ಕೊಳ್ಬೇಕು, ನಾಡಿ ಮೂತ್ರಂ ಮಲಂ ಜಿಹ್ವಾಂ ಶಬ್ದ ಸ್ಪರ್ಶ ದೃಗಾಕೃತಿ, ಇದು ಅಷ್ಟವಿಧ ಪರೀಕ್ಷೆ ಅಂತ ಕರಿತೀವಿ. ಅಷ್ಟವಿಧ ಪರೀಕ್ಷೆ ಮೂಲಕ ಕೆಲವೊಂದ್ಸಲ ನಮ್ಮ ಈಗಿನ ಕಾಲಮಾನಕ್ಕೆ ಅನುಸಾರವಾಗಿ ನಮ್ಮ ಸ್ನೇಹಿತ ವರ್ಗದ ಅನಿವಾರ್ಯ ಬಂದಾಗ ಅಲೋಪತಿ ತಜ್ಞರಲ್ಲಿ ಕೇಳಿ ಇವರಿಗೆ ಫಿಜಿಷಿಯನ್ ಅಭಿಪ್ರಾಯ ತಕೊಂಡು ಬನ್ನಿ, ನಾನು ಯಾಕೋ ಇವರಿಗೆ ಫಿಟ್ನೆಸ್ ಬಗ್ಗೆ ಅನುಮಾನ ಕಾಣ್ತದೆ ಅನ್ನುವಂಥ ಸಂದರ್ಭಗಳು ಕೆಲವೊಮ್ಮೆ ಬರ್ತದೆ. ಅವರ ಫಿಟ್ನೆಸ್ ಅನ್ನು ತಕೊಂಡು ಬಂದು ಮಾಡಿದ ದಾಖಲೆಗಳು ಇದ್ದಾವೆ. ಈ ರೀತಿಯಾಗಿ ರೋಗಿಯ ಫಿಟ್ ಓರ್ ಅನ್ಫಿಟ್ ಅನ್ನುವಂಥದ್ದು ನೋಡುವುದು, ಹಾಗೂ ಮಾನಸಿಕ ಸಿದ್ಧತೆ, ಅವರ ದೈಹಿಕ ಸ್ಥಿತಿ ಎಲ್ಲವನ್ನು ನೋಡಿ ಅವರು ಫಿಟ್ ಇದ್ದಾರೆ ಅಂತ ಖಚಿತ ಮಾಡಿಕೊಂಡು ಅವರಿಗೆ ಈ ವ್ಯಾಧಿಗೆ ಇವರಿಗೆ ಯೋಗ್ಯರು ಅಂತ ಮಾಡಿಕೊಂಡೆ ನಾವು ಚಿಕಿತ್ಸೆ ಮಾಡಬೇಕು. ಈಗ ಹಂತವಾಗಿ ಒಂದೊಂದೇ ಚಿಕಿತ್ಸಾ ವಿಧಾನವನ್ನು ತಿಳ್ಕೊಳ್ತಾ ಹೋಗೋಣ. ಅಂದರೆ ಪಂಚಕರ್ಮದಲ್ಲಿ ಯಾವ್ಯಾವುದು ನೀವು ಹೇಳಿದಾಗೆ ವಮನ, ವಿರೇಚನ, ಆ ಒಂದು ಹಂತದ ಮಾಹಿತಿಯನ್ನು ಕೊಡ್ಬೋದಂತ. ವಮನ ಚಿಕಿತ್ಸೆ ಉದಾಹರಣೆ ಹೇಳೋದಾದರೆ, ವಮನ ಚಿಕಿತ್ಸೆ ಇದು ಈಗಾಗಲೇ ನಾನು ಹೇಳ್ದಂಗೆ ಶ್ಲೇಷ್ಮ ದೋಷಕ್ಕೆ ಮುಖ್ಯವಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಅದನ್ನು ವಸಂತ ಋತು ಶ್ರೇಷ್ಠ ಅಂತ ಹೇಳ್ತಾರೆ. ಅದು ರೋಗಿತರಿಗೆ ನಾವು ಅದನ್ನು ನೋಡ್ತಾ ಇರ್ಲಿಕ್ಕಾಗೋದಿಲ್ಲ. ರೋಗವನ್ನು ಮತ್ತು ಶತ್ರುವನ್ನು ಮುಹೂರ್ತ ಇಟ್ಕೊಂಡು ನೋಡಬಾರ್ದು, ಅಥವಾ ಋತುಮಾನ ಅದನ್ನೆಲ್ಲ ನೋಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ವಸಂತ ಋತು ಶ್ರೇಷ್ಠ ವಮನಕ್ಕೆ ಹೌದು. ಆದರೂ ಕೂಡ ಆ ವಮನ ಈ ಕಫ ಪ್ರಧಾನವಾದಂಥ ಶ್ಲೇಷ್ಮ ಪ್ರಧಾನವಾದಂಥ ಪೀನಸ ಅಂತ ಉದಾಹರಣೆಗೆ ಹೇಳಿದ್ರೆ, ಪೀನಸ್ ಅಂತಂದರೆ ಈಗ ನಾವು ಮಾಡರ್ನ್ ಸೈನ್ಸ್ ಪ್ರಕಾರ ಸೈನ್ಯೂಸೈಟಿಸ್ ಅಂತ ಹೇಳ್ಬೋದಲ್ಲ. ಈಗ ಕಫ ಸಿಕ್ಕಿ ಕೆಲವರಿಗೆ ಅರಿಶಿಣದ ಸಿಂಬಳ ಬರುತ್ತದಲ್ಲ, ಹಳದಿ ಕಲರಿನ ಸಿಂಬಳ ಬರುವಂತಹ ಪೀನಸ ವ್ಯಾಧಿ, ಅಂಥ ವ್ಯಾಧಿತರು. ಕುಷ್ಠ ಅಂತಂದ್ರೆ ಎಲ್ಲರೂ ತಪ್ಪು ತಿಳ್ಕೊಳ್ತಾರೆ. ಅಂದ್ರೆ ಪ್ರಧಾನ ಕುಷ್ಠ ಅಂತಂದ್ರೆ ಲ್ಯಾಪ್ರಸಿ ಮಾತ್ರ ಕುಷ್ಠ ಅಂತೇಳಿ, ಇಲ್ಲಿ ಹಾಗಲ್ಲ. ಕ್ಷುದ್ರ ಕುಷ್ಠ, ಮಹಾಕುಷ್ಠ ಅಂತ 2 ವಿಧ ಮಾಡಿದ್ದಾರೆ. ಚಿಕ್ಕ ಚರ್ಮವ್ಯಾಧಿಗಳು, ಮಹಾ ಚರ್ಮವ್ಯಾಧಿ, ಕುಷ್ಠ. ಈ ಎಲ್ಲದಕ್ಕೂ ಕೂಡ ಈ ಕುಷ್ಠ ವ್ಯಾಧಿಗೆ ಇದಕ್ಕೆಲ್ಲ ಮತ್ತೆ ಕಾಸ ಶ್ವಾಸ ಅಂತ ಹೇಳಿ ಕೇಳಿರ್ಬೋದು ನೀವು. ಕಾಸ ಶ್ವಾಸ ಅಂದ್ರೆ ಕೆಮ್ಮು ಮತ್ತು ಉಬ್ಬಸ, ದಮ್ಮು. ತಮಕ ಶ್ವಾಸ ಅಂದರೆ ಬ್ರಾಂಕಿಯಲ್ ಅಸ್ತಮಾ ಅಥವಾ ಬ್ರಾಂಕೈಟಿಸ್, ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿ ಯಾವತ್ತೂ ಪದೇ ನಮಗೆ ಕಫ ಆಗ್ತದೆ, ಪದೇ ನೆಗಡಿ ಆಗ್ತದೆ ಅಂತೆಲ್ಲ ಹೇಳ್ತಾರಲ್ಲ. ಇಂತಹ ಸಮಸ್ಯೆ ಇದ್ದಂತಹ ಶ್ಲೇಷ್ಮ ಪ್ರಧಾನ ವ್ಯಾಧಿಗೆ ನಾವು ವಮನ ಚಿಕಿತ್ಸೆಯನ್ನು, ಅಂದರೆ ಶರೀರದ ಮೇಲ್ಭಾಗದಿಂದ ದೋಷವನ್ನು ಹೊರಗೆ ಹಾಕುವಂಥದ್ದಾದ್ರಿಂದ ಅದಕ್ಕೆ ವಮನ ಅಂತ ಕರೀತಾರೆ. ಛರ್ದಿ ಅಂದರೆ ವಾಂತಿ. ವಾಂತಿ ಮಾಡಿಸೋದು ಅಂದರೆ ಛರ್ದಿ ಅಂದರೆ ರೋಗ ಬಂದಾಗ ಛರ್ದಿ ಅಂತೀವಿ ನಾವು. ಪರ್ಪಸ್ಫುಲಿ ನಾವು ವಮನ ಕರ್ಮ ಮಾಡಿ ಅದನ್ನು ಹೊರಗೆ ಹಾಕೋದ್ರಿಂದ ಅದಕ್ಕೆ ವಮನ ಅಂತ ಹೇಳುವಂಥ ಒಂದು ಹೇಳ್ತೀವಿ. ಈಗ ಎರಡನೇದಾಗಿ ವಿರೇಚನ. ವಿರೇಚನ ಅಂದರೆ ಶರೀರದ ಅಧೋಭಾಗದಿಂದ ರೋಗವನ್ನು ಹರಣ ಮಾಡುವುದು. ಕೆಳಭಾಗದಿಂದ ರೋಗದ ಮೂಲೋತ್ಪಾಟನೆ ಅಂದರೆ ಸಂಪೂರ್ಣವಾಗಿ ನಿಶೇಷವಾಗಿ ಅದನ್ನು ಹೊರ ಹಾಕುವಂತಹ ವಿಧಾನ. ಇದು ಹಲವಾರು ವಿಧಿಗಳು. ಅದೇ ಈಗಾಗಲೇ ನಾವು ಹೇಳ್ದಂಗೆ ಪಿತ್ತ ಪ್ರಧಾನವಾದಂತಹ ವ್ಯಾಧಿಗಳಲ್ಲಿ ಇದು ಬರುತ್ತದೆ ಅಂತ ಹೇಳಿದ್ದೇವೆ ನಾವು. ಪಿತ್ತದ ವ್ಯಾಧಿಗಳಿಂದ ಈಗ ನಾವು ಶೀತಪಿತ್ತನೂ ಪಿತ್ತನೇ, ಅದು ಒಂದು ರೀತಿಯ ಶೀತಪಿತ್ತ ಅಂತಂದ್ರೆ ಅರ್ಟಿಕೇರಿಯಾ ಅಂತ ಕೇಳಿರ್ಬೋದು ನೀವು. ಚರ್ಮದಲ್ಲಿ ಒಂದು ಕೆಂಪು ರ್ಯಾಷಸ್ ಆಗ್ತದಲ್ಲ, ರೆಡ್ಡಿಶ್ ರ್ಯಾಷಸ್ಸು. ಮತ್ತೆ ದದ್ರು ಅಂತ ಹೇಳ್ತೀವಿ, ನೀವು ಅದಕ್ಕೆ ಏನು ಹೇಳ್ಬೇಕು, ದಡಸಿಲೆ ಅಂತ ಹೇಳ್ತೀವಿ ನಮ್ಮ ಕಡೆಗೆ. ತದ್ದು ಬೇರೆ, ದಡಸಿಲೆ ಅಂತ ಹೇಳ್ತೀವಿ. ಅಲರ್ಜಿಕ್ ರಿಯಾಕ್ಷನ್ ಆಗಿ ಚರ್ಮ ಕೆಂಪಾಗಿ ಹೂಗಳುಗಳೆಲ್ಲ ಹೇಳ್ತಾವಲ್ಲ, ಅಂಥದ್ದು ಎಷ್ಟೋ ಸಂದರ್ಭದಲ್ಲಿ ನಮ್ಮಲ್ಲಿ ಬಂದದ್ದು ದಾಖಲೆ ಉಂಟು.
ಆಧುನಿಕ ವೈದ್ಯ ಸಿಟ್ರಿಜಿನ್, ಲಿವೋಸಿಟ್ರಿಜಿನ್ ಎಲ್ಲ ಕೇಳಿರ್ಬೋದು ನೀವು. Correct. ಆ್ಯಂಟಿ ಹಿಸ್ಟಮಿನ್ಸು ಕೆಲವೊಂದು ಸಲ ಇಮ್ಯೂನ್ ಸಿಸ್ಟಮನ್ನು ನೋಡಿ IgE ಲೆವೆಲ್ ಭಾಳ ಹೆಚ್ಚಾಗಿದೆ ಅಂಥದ್ದೆಲ್ಲ ಚೆಕ್ ಮಾಡಿ ಎಷ್ಟೇ ಮಾಡಿದರೂ ಸಹಿತ ಸಿಂಪ್ಟಮ್ಯಾಟಿಕ್ ಆಗಿ ಗುಣವಾಗ್ತದೆ, ಆದರೆ ಪರ್ಮನೆಂಟಾಗಿ ಗುಣನೇ ಆಗೋದಿಲ್ಲ ಅಂತ ಹೇಳ್ತಾರಲ್ಲ. ಅಂಥ ಸಂದರ್ಭದಲ್ಲಿ ಈ ವಿರೇಚನ ಕೊಟ್ಟು ಶಾಶ್ವತವಾಗಿ ಗುಣವಾದ ಬಗ್ಗೆ ನನ್ನ ಡಾಕ್ಯುಮೆಂಟೇಷನ್ ಇದೆ, ನಾನು ಕೊಡ್ತೇನೆ ನಿಮಗೆ ಬೇಕಾದರೆ. ಶಾಶ್ವತವಾಗಿ ಅದು ಗುಣವಾಗ್ತದೆ. ಇಂಥ ವಿರೇಚನದ ಪ್ರಯೋಜನ ಹಲವಾರು ವಿಧ ಇದೆ. ಕೆಲವೊಂದು ಸಂದರ್ಭದಲ್ಲಿ ತಮಕೇತು ವಿರೇಚನಂ ಅಂತ ಹೇಳಿದ್ದಾರೆ. ನಾವು ಹೇಳಿದ್ನಲ್ಲ, ಪಿತ್ತ ಪ್ರಧಾನ ವ್ಯಾಧಿ ಅಲ್ಲವೇ ಅಲ್ಲ, ತಮಕ ಶ್ವಾಸ ಅಂದರೆ ಕಫ ಪ್ರಧಾನವಾದಂಥ ವ್ಯಾಧಿ, ಅಲ್ಲಿ ವಿರೇಚನ ಅಂತ ಹೇಳಿದ್ದಾರೆ. ಕೆಲವೊಂದ್ಸಲ ಪಕ್ಷಾಘಾತೆ ವಿರೇಚನಂ ಅಂತ ಹೇಳಿದ್ದಾರೆ. ಪಕ್ಷಾಘಾತ ಅಂತಂದರೆ ಅರ್ಧಾಂಗವಾಯು, ಪಾರ್ಶ್ವವಾಯು, ಹೆಮಿಪ್ಲೀಜಿಯಾ, ಅಲ್ಲಿ ವಿರೇಚನ ಚಿಕಿತ್ಸೆ. ಅದನ್ನೆಲ್ಲ ನಾವು ವೈದ್ಯರಿಗೆ ಬಿಟ್ಟು ವಿಚಾರ, ಎಲ್ಲಿ ಇವರಿಗೆ ಈ ಚಿಕಿತ್ಸೆಯನ್ನು ಅಳವಡಿಸಬೇಕು ಅಂತೇಳಿ. ಇದು ವಿರೇಚನದ ಮಹತ್ವ. ಇನ್ನು ಇದು ಬಸ್ತಿ ಬಗ್ಗೆ ತಾವು ಹೇಳೋದಾದ್ರೆ, ಅನುವಾಸನ ಬಸ್ತಿ ಮತ್ತು ನಿರುಹ ಬಸ್ತಿ ಇದು ಎರಡು ಸೇರಿಸಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಯೋಗ ಬಸ್ತಿ ಅಂತಂದರೆ ಮೊದಲನೇ ದಿವಸ ಅನುವಾಸನ ಬಸ್ತಿ, ಎರಡನೇ ದಿವಸ ನಿರೂಹ ಬಸ್ತಿ ಅಂದರೆ ಕಷಾಯ ಬಸ್ತಿ, ನಿರೂಹ ಬಸ್ತಿ ಅಂತಂದರೆ, ಮೂರನೇ ದಿವಸ ಅನುವಾಸನ ಬಸ್ತಿ, ನಂತರ ಕಷಾಯ ಬಸ್ತಿ. ಹೀಗಾಗಿ ಈ ಯೋಗ ಬಸ್ತಿ ಅನ್ನೋದು 8 ದಿವಸದ ಬಸ್ತಿ ಕರ್ಮದಲ್ಲಿ 3 ಕಷಾಯ ಬಸ್ತಿ ಬರ್ತದೆ, 5 ಅನುವಾಸನ ಎಣ್ಣೆ ಅಥವಾ ತುಪ್ಪ, ಅದು ಯಾವುದು ಅಂದರೆ ಸ್ನಿಗ್ಧ ದ್ರವ್ಯ ಅಂತ ಹೇಳ್ತಾರಲ್ಲ ಅದು ಬರ್ತದೆ. ಇದು ಯೋಗ ಬಸ್ತಿ ಒಂದಷ್ಟೇ ಹೇಳಿದೆ ನಿಮಗೆ. ಹಾಗೆ ಕರ್ಮ ಬಸ್ತಿ ಅಂತ ಮತ್ತೊಂದು ಇದೆ, ಅದು 30 ದಿವಸದ್ದು. ಹಾಗೆ ಮತ್ತೊಂದು ಕಾಲ ಬಸ್ತಿ ಅಂತ ಇದೆ, ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದು ದಿವಸ ಅನುವಾಸನ, ಒಂದು ದಿವಸ ನಿರೂಹ, ಒಂದು ದಿವಸ ಅನುವಾಸನ ನಿರೂಹ, ಈ ರೀತಿಯಲ್ಲಿ ಕ್ರಮದಲ್ಲಿ. ಅದು ಬಸ್ತಿ ಅಂತಂದ್ರೆ ಮುಖ್ಯವಾಗಿ ನಿಮ್ಗೆ ಅದನ್ನ ಹೇಳೋದು ಮರ್ತೆ ನಾನು. ಬಸ್ತಿ ಕರ್ಮ ಅಂದ್ರೆ ಮಲದ್ವಾರದಲ್ಲಿ ಔಷಧಿಯನ್ನು, ಅಂದ್ರೆ ಗುದದ್ವಾರದಲ್ಲಿ ಔಷಧಿಯನ್ನು, ಅದು ಎಡಮಗ್ಗಲಲ್ಲಿಯೇ, ಅದಕ್ಕೆಲ್ಲ ಕೆಲವೊಂದಿಷ್ಟು ಕರೆಕ್ಟ್ ಆದ ಕ್ರಮ ಉಂಟು. ನಿರ್ದಿಷ್ಟ ಶಾಸ್ತ್ರ ನಿರ್ದೇಶಿತವಾದ ಕ್ರಮ ಉಂಟು. ಕರೆಕ್ಟ್. ಅದು ತಾವು ಹೇಳ್ದಂಗೆ ಇದು ಬಹಳ ಸಬ್ಜೆಕ್ಟ್ ಬಹಳ ವಾಸ್ಟ್ ಇದು. ಅದನ್ನು ಒಂದೊಂದೇ ಕರ್ಮವನ್ನೇ ಜಾಸ್ತಿ ಹೇಳ್ಬೇಕಾಗ್ತದೆ, ಕೆಲವೊಂದು ಬಿಟ್ಟು ಹೋಗ್ಬಿಡ್ತದೆ. ಅದನ್ನು ಎಡಮಗ್ಲಲ್ಲಿ ಮಲಗಿಸಿ ಮಲದ್ವಾರದಲ್ಲಿ ಔಷಧಿಯನ್ನು ಕೊಡೋದಕ್ಕೆ, ಅದ್ರ ಈ ಮತ್ತೊಂದು ಬಲಗಾಲನ್ನು ಹೊಟ್ಟೆಯವರೆಗೆ ಎಳೆದುಕೊಂಡು ಎಡಗಾಲು ನೇರವಾಗಿ ಕೆಳಭಾಗದಲ್ಲಿದ್ದು ಎಡಮಗ್ಲಲ್ಲಿ ರೋಗಿ ಮಲಗಿದ್ದಾಗ ಈ ರೀತಿ ಮಲದ್ವಾರದಲ್ಲಿ ಔಷಧಿಯನ್ನು ಕೊಡುವಂಥ ಪ್ರಕ್ರಿಯೆಗೆ ಬಸ್ತಿ ಕರ್ಮ ಅಂತ ಕರಿತೀವಿ. ಇದು ವಾತವ್ಯಾಧಿಗಳಲ್ಲಿ ಬಹಳ ಶ್ರೇಷ್ಠವಾದಂಥ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಅದು ಇದಕ್ಕೆ ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಅಂತಂದ್ರೆ, ಅರ್ಧ ಚಿಕಿತ್ಸೆಯ ಮಹತ್ವವನ್ನು ಕೇವಲ ಬಸ್ತಿಗೆ ಪಂಚಕರ್ಮದ ಉಳಿದ 5 ಬಿಟ್ಬಿಡಿ, ಉಳಿದ 4 ಉಳಿದ 4ಕ್ಕೆ 50 ಮಾರ್ಕ್ಸ್ ಕೊಟ್ರೆ ಇದು 1ಕ್ಕೆ 50, ಈ ಬಸ್ತಿಗೆ 50% ಅದಕ್ಕಾಗಿಯೇ ಅಷ್ಟೊಂದು ಶ್ರೇಷ್ಠವಾದದ್ದು, ಅಷ್ಟು ಮಹತ್ವ ಉಳ್ಳದ್ದು ಅಂತ ಕೂಡ ಹೇಳಿದ್ದಾರೆ. ಇನ್ನು ನಸ್ಯ ಕರ್ಮ ಅಂತಂದ್ರೆ ಮೂಗಿನ ಮೂಲಕ ಔಷಧಿಯನ್ನು ಹಾಕುವಂತಹ ಕ್ರಮ ನಸ್ಯ ಕರ್ಮ. ಊರ್ಧ್ವಜತೃ ವಿಕಾರೇಶು ವಿಶೇಷಾನ್ ನಸ್ಯ ಮಿಷ್ಯತೆ ಅಂತ ಹೇಳಿದ್ದಾರೆ. ಜತೃ ಅಂದ್ರೆ ಭುಜ, ಈ ಭುಜ ಮತ್ತು ಭುಜದ ಮೇಲ್ಭಾಗದ ರೋಗಗಳಿಗೆ ಇದು ನಸ್ಯ ಕರ್ಮ. ಮೂಗಿನ ಮೂಲಕವೇ ಔಷಧಿಯನ್ನು ಹಾಕಿ ಅದು ವಿಶೇಷವಾಗಿ ಪ್ರಯೋಜನಕಾರಿಯಾಗ್ತದೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಇಲ್ಲಿ ಕೂಡ ಪ್ರತಿಮರ್ಶ ನಸ್ಯ ಅಂದರೆ ಮನೆಯಲ್ಲೇ ಅವರು ರೋಗಿಗಳು 2 ಉಂಡು, ಈಚೆಗೆ 2 ಉಂಡು, ಈಚೆಗೆ 2 ಉಂಡು ಹಾಕ್ಕೊಳ್ಳಿ ಅಂತೇಳಿ ಕಳಿಸುವಂಥದ್ದು ಇದೆಯಲ್ಲ, ಅದಕ್ಕೆ ಪ್ರತಿಮರ್ಶ ಅಂತ ಕರಿತೀವಿ, ಪ್ರತಿನಿತ್ಯ ಮಾಡ್ಕೊಳ್ಳುವಂಥದ್ದು. ಮತ್ತೊಂದು ಇಲ್ಲಿ ನಸ್ಯಕರ್ಮ ಪ್ರೊಸೀಜರ್ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಬಂದು ಮಾಡೋದಕ್ಕೆ, ಅದಕ್ಕೂ ಕೂಡ ಪ್ರತಿಯೊಂದು ಕರ್ಮಕ್ಕೂ ಕೂಡ ಪ್ರಧಾನ ಕರ್ಮ, ಪೂರ್ವಕರ್ಮ ಅಂದರೆ ಪೂರ್ವಕರ್ಮ, ಪ್ರಧಾನ ಕರ್ಮ ಮತ್ತು ಪಶ್ಚಾತ್ ಕರ್ಮ, ಈ 3 ಹಂತಗಳು ಇರ್ತವೆ. ಇನ್ನು ಮತ್ತೊಂದು ಮುಖ್ಯವಾದಂಥ ವಿಚಾರವನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈ ಪಂಚಕರ್ಮ ಸಮಯದಲ್ಲಿ ನಾನು ಆವಾಗ ಹೇಳಿದೆ, ರೋಗಿಗಳಿಗೆ ಸಿದ್ಧ ಮಾಡಬೇಕಾದ್ರೆ ಕಟ್ಟುನಿಟ್ಟಿನ ನಿಯಮಾವಳಿಗಳು ಇರ್ತವೆ ಅಂತ ಹೇಳಿದೆ. ಯಾವ ನಿಯಮಾವಳಿಗಳಿರ್ತವೆ? ಒಂದು ಉದಾಹರಣೆ ನೋಡೋಣ. ಪ್ರತಿಯೊಂದಕ್ಕೂ ಸಹಿತ ಇರ್ತದೆ. ಈ ಸಂಪೂರ್ಣ ಪಂಚಕರ್ಮ ಚಿಕಿತ್ಸಾ ವೇಳೆಯಲ್ಲಿಯೇ ಈ ದುರ್ದಿನದಲ್ಲಿ ಅಂದರೆ ಮೋಡ ಕವಿದ ವಾತಾವರಣ, ಮೇಘಾಚ್ಛಾನ್ಯನ್ ಹಿ ದುರ್ದಿನಂ, ಮೋಡ ಕವಿದ ವಾತಾವರಣ ದುರ್ದಿನ ಅಂತ ಹೇಳ್ತಾರೆ. ಅಂಥ ದಿನಗಳನ್ನೆಲ್ಲ ನೋಡ್ಕೊಳ್ಬೇಕು. ಅಂಥ ದುರ್ದಿನವನ್ನು ಸಾಧ್ಯವಾದಷ್ಟು ಆಯ್ಕೆ ಮಾಡ್ಕೊಳ್ಬೇಡಿ. ಇನ್ನು ಪಂಚಕರ್ಮ ಚಿಕಿತ್ಸಾ ವೇಳೆಯಲ್ಲಿ ಅತಿ ದೂರ ಪ್ರಯಾಣ ಮಾಡಬೇಡಿ. ಹಳೆ ಮೊದಲಿನ ಕಾಲದಲ್ಲಿ ರಥ ಚಂಕ್ರಮಣ ಅಂತ ಹೇಳಿದ್ದಾರೆ. ಆಗಿನ ಕಾಲದ ರಥ, ಈಗ ನಾವು ಅದನ್ನೇ ವಾಹನವನ್ನು ಹೇಳಬೇಕಾಗ್ತದೆ. ದೂರ ಪ್ರಯಾಣ ನಿಷಿದ್ಧ. ಅತಿಯಾಗಿ ಕೂಗಾಡುವುದು, ಅತಿಯಾಗಿ ಮಾತನಾಡುವುದು, ಗಾಳಿ ಬೆಳಕು ಬಿಸಿಲುಗಳಲ್ಲಿ ಹೋಗಿ ಎಕ್ಸ್ಪೋಸ್ ಆಗಿ ನಿಂತ್ಕೊಳ್ಳೋದು, ಇಂಥ ಎಲ್ಲ ಚಟುವಟಿಕೆಗಳನ್ನು ಆ ಸಮಯದಲ್ಲಿ, ಲೈಂಗಿಕ ಕ್ರಿಯೆ ಕೂಡ ಆ ಸಮಯದಲ್ಲಿ ನಿಷಿದ್ಧ. ಈಗ ಉದಾಹರಣೆಗೆ ವಿರೇಚನದ ಒಂದನ್ನು ಕನ್ಸಿಡರ್ ಮಾಡೋಣ. ಈಗ 5 ಕರ್ಮಗಳನ್ನು 2 ಹೇಳೋದಕ್ಕೆ ಭಾಳ ಕಷ್ಟ ಆಗ್ತದೆ. ವಿರೇಚನದಲ್ಲಿ ಈಗ ಸ್ನೇಹಪಾನ ಅಂತ ಮಾಡಿಸ್ತೀವಿ ಅನ್ನೆಲ್ಲ, ಅಲ್ಪ ಪ್ರಮಾಣದಲ್ಲಿ ಔಷಧಿಯುಕ್ತವಾದಂಥ ತುಪ್ಪವನ್ನು ಕುಡಿಸಿದ್ದೇವೆ. ಮರುದಿವಸ ಅದರ ದ್ವಿಗುಣ ಪ್ರಮಾಣದಲ್ಲಿ ಮರುದಿವಸ ಕುಡಿಸಿದ್ದೀವಿ. ಅದರ ತ್ರಿಗುಣ ಪ್ರಮಾಣದಲ್ಲಿ ಮರುದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ರೋಗಿಗಳಿಗೆ ಖಾಲಿ ಹೊಟ್ಟೆಯಲ್ಲೇ ಬರಬೇಕು. ಏನನ್ನು ತಿಂಡಿ ತಿನ್ನಬಾರ್ದು, ಟೀ ಸಹಿತ ಕುಡಿಬಾರ್ದು, ಏನನ್ನೂ ಇಲ್ಲ, ನಿಷಿದ್ಧ. ಖಾಲಿ ಹೊಟ್ಟೆಯಲ್ಲಿ ಬಂದಾಗ ಔಷಧಿಯುಕ್ತವಾದ ತುಪ್ಪವನ್ನು
ಅಥವಾ ತೈಲವನ್ನು ರೋಗಕ್ಕನುಸಾರವಾಗಿ ಕುಡಿಸಿದ್ವಿ ವಿರೇಚನದ ಪೂರ್ವದಲ್ಲಿ ಅಂತ ಇಟ್ಕೊಳ್ಳೋಣ. ಆಗ ಅದು ಔಷಧಿ ತುಪ್ಪ ಜೀರ್ಣ ಆಗುವ ತನಕ ಅವರು ಪ್ರತಿ ಅರ್ಧ ಗಂಟೆಗೊಮ್ಮೆ ಬಿಸಿ ನೀರು ಕುಡಿತಾ ಉಳಿಬೇಕು. ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಬೇಕು ಅವರು. ಕರೆಕ್ಟ್. ಅಲ್ಲಿವರೆಗೆ ಆಹಾರವನ್ನು ದೇಹ ಕೇಳೋದು ಇಲ್ಲ, ಅವ್ರಿಗೆ ಹಸಿವೆಯ ಸೆನ್ಸೇಷನ್ನು ಬರೋದಿಲ್ಲ. ಚೆನ್ನಾಗಿ ಹಸಿವೆ ಆದ ಮೇಲೇ ಕೂಡ ಈ ಜೀರ್ಣ ಲಕ್ಷಣಗಳು ಅಂತ ಬರ್ತದೆ. ಜೀರ್ಯಮಾಣ ಲಕ್ಷಣ, ಜೀರ್ಣ ಲಕ್ಷಣ ಬೇರೆ ಇದೆ. ಜೀರ್ಯಮಾಣ ಅಂದರೆ ಜೀರ್ಣ ಆಗ್ತಾ ಇರುವಾಗ ಶರೀರ ಪ್ರೊಡ್ಯೂಸ್ ಮಾಡುವಂತಹ ಲಕ್ಷಣ. ನಂತರ ಜೀರ್ಣವಾದ ಮೇಲೆ ಒಂದು ಲಕ್ಷಣ ಬರ್ತದೆ. ಅಂಥ ಲಕ್ಷಣ ಬಂದ ಮೇಲೇ ನಾವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತೇವೆ. ಜೀರ್ಣ ಆದ ಮೇಲೆ ಇಂಥ ಲಕ್ಷಣಗಳು ಬರುತ್ತೇವೆ ಅಂತ ರೋಗಿಗಳಿಗೆ ಹೇಳಿ ಕಳಿಸ್ತೇವೆ. ಆ ಲಕ್ಷಣ ಬಂದ ಮೇಲೇ ಊಟ ಮಾಡ್ರಿ. ಆ ಊಟ ಮಾಡಿದ ನಂತರ ಮತ್ತೆ ಬಿಸಿ ನೀರು ನೀವು ಕುಡಿತಾ ಉಳಿಯುವಂಥ ಅವಶ್ಯಕತೆ ಇಲ್ಲ. ನಂತರ ಸರ್ವಾಂಗ ಅಭ್ಯಂಗ ಬಾಷ್ಪಸ್ವೇದ ಸಮಯ. ನಂತರ ವಿರೇಚನದ ಸಮಯದಲ್ಲೂ ಕಟ್ಟುನಿಟ್ಟಿನ ಅಂದರೆ ವಿರೇಚನದ ಪ್ರಧಾನ ಕರ್ಮದ ದಿನ ಸಪ್ಪೆ ತಿಳಿ ಕುಡಿಯುವ ಪ್ರಕ್ರಿಯೆ ಇದೆ. ಲಾಸ್ಟ್ ದಿವಸ ಊಟ ಇಲ್ಲ, ಅವರಿಗೆ ತಿಂಡಿ ಇಲ್ಲ, ಏನೂ ಇಲ್ಲ, ಸಪ್ಪೆ ತಿಳಿ, ಕರೆಕ್ಟ್, ಅನ್ನ ಬಗ್ಗಿಸಿದ ತಿಳಿ ಮಾತ್ರ. ಮರುದಿವ್ಸ ಬೆಳಿಗ್ಗೆನೂ ಕೂಡ ಅದೇ ರೀತಿ. ನಂತರ ಸಪ್ಪೆ ಗಂಜಿ ಅಂದರೆ ತಿಳಿಯುಕ್ತವಾದಂತಹ ಅನ್ನದ ಅಗಳು, ಅದನ್ನು ಕೊಡುವಂಥದ್ದು, ಅದಕ್ಕೆ ಗಂಜಿ ಅಂತೀವಿ. ನಂತರ ಉಪ್ಪಿಗೆ ಪರ್ಮಿಷನ್ ಕೊಡ್ತೀವಿ. ನಂತರ ಮುಂದಿನ ಸ್ಟೆಪ್ಪಲ್ಲಿ ನಂತರ ಹೆಸರುಬೇಳೆ ಬೇಯಿಸಿ ಕುಡಿಯಿರಿ ಅಂತ ಹೇಳ್ತೇವೆ. ಅದು ಈ ರೀತಿ ಕ್ರಮದಲ್ಲಿ ಸಂಸರ್ಜನ ಕರ್ಮ ಅಂತ ಹೇಳ್ತೇವೆ ಪಶ್ಚಾತ್ ಕರ್ಮದ ಸಮಯದಲ್ಲಿ. ಈ ರೀತಿಯ ತುಂಬ ಕಟ್ಟಳೆಗಳು ಈ ಸಮಯದಲ್ಲಿ ಇರ್ತದೆ. ಆದರೆ ಅಂದ್ರೆ ಫಾಲೋ ಮಾಡ್ತಾರೆ. ತುಂಬ ಭಿಷಕ್ ವಶ ಅಂತ ಹೇಳ್ತಾರಲ್ಲ, ಭಿಷಕ್ ಅಂದರೆ ವೈದ್ಯ. ಅವನಿಗೆ ವಶನಾದಂಥವ್ರು, ಅವನ ಮೇಲೆ ಶ್ರದ್ಧೆ ನಂಬಿಕೆ ಇರುವಂಥವ್ರು ತುಂಬ ಜನ ಅದು ನಾವು ಹೇಳಿದಂತೆ ಕೇಳಿ ಮಾಡ್ಕೊಂಡು ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಅದು ನಾವು ಅವರಿಗೆ ಅದರ ಮಹತ್ವವನ್ನು ತಿಳಿಸಿಕೊಡುವಂಥದ್ರಿಂದನೂ ಹೋಗ್ತದೆ ಅದು. ಕರೆಕ್ಟ್. ಇನ್ನು ಉಪಕರ್ಮಗಳ ಬಗ್ಗೆ ಹೇಳುವುದಾದರೆ ಉಪಕರ್ಮಗಳಂತಂದರೆ ಗ್ರೀವಾವಸ್ತಿ. ಉದಾಹರಣೆಗೆ ಹೇಳುವುದಾದರೆ ಕುತ್ತಿಗೆಗೆ ಕಟ್ಟಿ ಔಷಧಿಯುಕ್ತವಾದಂತಹ ತೈಲವನ್ನು ಹಾಕುವಂಥದ್ದು, ಸರಿಯಾಗಿ ಹದವಾಗಿ ಬೆಚ್ಚಗೆ ಮಾಡಿ ಹಾಕುವಂಥ ಕ್ರಮ, ಅದು ಗ್ರೀವಾವಸ್ತಿ. ಇದು ಎಷ್ಟು ಪ್ರಯೋಜನಕಾರಿ ಇದೆ ಅಂತಂದರೆ ಇತ್ತೀಚೆಗೆ ಪಾಪ ಎಳೆ ಪ್ರಾಯದ ಮಕ್ಕಳು ಅಂತಾನೆ ಹೇಳ್ತೇನೆ, ಇಂಜಿನಿಯರಿಂಗ್ ಜಸ್ಟ್ ಮುಗಿಸಿದಂಥವ್ರು ಅಂತ ಇಟ್ಕೊಳ್ಳಿ. ಅವರು ಕಂಪ್ಯೂಟರ್ ಎದುರುಗಡೆಗೆ ಇಡೀ ದಿವಸ ಕೆಲಸ ಮಾಡ್ತಾ ಇರ್ತಾರಲ್ಲ, ಕುತ್ತಿಗೆ ನೋವು ಬಂದು ಇಲ್ಲಿಗೆ ಸರ್ವೈಕಲ್ ಬೆಲ್ಟ್ ಅನ್ನು ಹಾಕೊಂಡು ಓಡಾಡ್ತಾ ಇರ್ತಾರೆ. ಕರೆಕ್ಟ್. ಅಂಥವರಿಗೆ ಈ ಚಿಕಿತ್ಸೆಯನ್ನು ಕೆಲವೊಬ್ಬರು 2 ವರ್ಷಕ್ಕೊಮ್ಮೆ ಬಂದು ಮಾಡ್ಕೊಂಡು ಹೋಗುವವರು ಇದ್ದಾರೆ. ಕರೆಕ್ಟ್. ಒಂದ್ಸಲ ಮಾಡಿಸ್ಕೊಂಡ್ಮೇಲೆ 6-7 ವರ್ಷ ನಮ್ಗೆ ಏನು ತೊಂದರೆನೇ ಆಗಲಿಲ್ಲ ಅಂತ ಹೇಳುವವರು ಇದ್ದಾರೆ. ಅವರವರ ವೃತ್ತಿಯ ಕಾರ್ಯ ಬಾಹುಳ್ಯದ ಮೇಲೆ ಹೋಗ್ತದೆ. ಈ ಗ್ರೀವಾವಸ್ತಿ ಅಂತ ಉಪಯೋಗಕಾರಿಯಾಗ್ತದೆ. ಈ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಆಗ್ತದಲ್ಲ, ಅಂಥವರಿಗೂ ಕೂಡ ಭಾರಿ ಉಪಯೋಗ ಬರ್ತದೆ. ಹಾಗೆಯೇ ಕಟಿಬಸ್ತಿ. ನೆಕ್ಸ್ಟು ಸೊಂಟಕ್ಕೆ ಕಟ್ಟಿ ಔಷಧಿಯುಕ್ತವಾದ ಎಣ್ಣೆಯನ್ನು ಹಾಕುವಂಥದ್ದು, ಹದ ಬಿಸಿಯಾಗಿ ಹಾಕುವಂಥದ್ದು. ನಂತರ ಅವ್ರಿಗೆ ಸಿಯಾಟಿಕ್ ಪೇನ್ ಏನಾದರೂ ಇದ್ದರೆ ಮೇಲಿಂದ ಕೆಳತನಕದ ಗೃದ್ರಸಿ ಅಂತ ಆ ಒಂದು ಡಿಸ್ಕಷನಲ್ಲಿ ನಮ್ಮದು ಪ್ರಥಮ ಸಂದರ್ಶನದಲ್ಲೇ ಬಂದಿದೆ ಅದು. ಅಂಥದ್ದು ರೋಗಗಳಿಗೆ ಎಣ್ಣೆ ಮಾಲಿಶ್ ಎಲ್ಲ ಮಾಡಿ ನಂತರ ಸೊಪ್ಪಿನ ಶಾಖ ಕೊಡೋದಕ್ಕೆ ಪತ್ರಪಿಂಡ ಸ್ವೇದ ಅಂತ ಕರಿತೀವಿ ನಾವು. ಇನ್ನು ಅಂಥ ಉಪಕರ್ಮಗಳು ಬಹಳ ಉಪಯುಕ್ತ. ತಕ್ರಧಾರೆ ಅಂತ ಕೇಳಿರ್ಬೋದು ನೀವು. ತಕ್ರಧಾರೆ ಅಂದ್ರೆ ಔಷಧಿಯುಕ್ತವಾದಂಥ ತಕ್ರ. ಅದನ್ನು ತಯಾರು ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ಕ್ರಮ ಉಂಟು. ಒಂದು ಸುಮ್ಮನೆ ಅಂದ್ರೆ ಯಾವುದೋ ಒಂದು ಮೂಲಿಕೆ ಅಂತಂದು ಮಜ್ಜಿಗೆಯಲ್ಲಿ ಅರೆದು ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಮುಂಚಿನ ದಿವಸನೇ ಕಷಾಯವನ್ನು ಮಾಡಿ ಅದನ್ನು ಅಂದರೆ ಅತ್ಯಂತ ಮಂದಾಗ್ನಿ ಅಂದರೆ ಚಿಕ್ಕದಾದಂಥ ಬೆಂಕಿಯಲ್ಲಿ ಹಾಲಿನಲ್ಲಿ ಒಂದಿಷ್ಟು ಮೂಲಿಕೆಗಳು, ನೀರಿನಲ್ಲಿ ಒಂದಿಷ್ಟು ಮೂಲಿಕೆಗಳನ್ನು ಕಷಾಯವನ್ನು ಮಾಡಿಸಿಕೊಂಡು ಆ ಕಷಾಯ ತಣ್ಣಗಾದ ನಂತರ ಅದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಎರಡನ್ನು ಮರ್ಜಿ ಮಾಡಿ ಅದಕ್ಕೆ ಹೆಪ್ಪ ಹಾಕುವುದು. ಸ್ವಲ್ಪ ಪ್ರಮಾಣದಲ್ಲಿ ಮೊಸರನ್ನು ಅಥವಾ ಮಜ್ಜಿಗೆಯನ್ನು ಹಾಕುವಂಥದ್ದು. ಹಾಕಿದಾಗ ಅದು ಮರುದಿವಸ ಔಷಧಿಯುಕ್ತವಾದ ಮೊಸರಾಗ್ತದೆ. ಆ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಬೇಕು, ಬೆಣ್ಣೆ ರಿಮೂವ್ ಮಾಡಬೇಕು. ಅದನ್ನು ಫಿಲ್ಟರ್ ಮಾಡಿ ಅದನ್ನು ತಲೆಯ ಮೇಲೆ ಧಾರಾಕಾರದಲ್ಲಿ, ನೀವು ಶಿವಲಿಂಗದ ಮೇಲೆ ನೀರು ಬೀಳ್ತಾ ಇದ್ದದನ್ನು ಧಾರಾಪಾತ್ರೆಯಿಂದ ಕೆಳಗೆ ಬೀಳ್ತಾ ಇರ್ತದಲ್ಲ, ಅದೇ ರೀತಿ ಧಾರೆ ಬೀಳ್ತದೆ. ಇದು ತಕ್ರಧಾರ ಅಂತ ಕರೀತಾರೆ. ಮತ್ತೊಂದು ತೈಲಧಾರ ಅಂತ ಹೇಳ್ತಾರೆ. ಔಷಧಿ ಮೂಲಿಕೆಯುಕ್ತವಾದಂಥ ಎಣ್ಣೆಯನ್ನು ಜಸ್ಟ್ ವಾರ್ಮ್ ಮಾಡಿ, ಸ್ವಲ್ಪ ಬಿಸಿ ಮಾಡಿ ತಲೆ ಮೇಲೆ ಹಾಕ್ತಾ ಇರೋದು. ಅದು ಮತ್ತೊಂದು ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇರ್ತೇವೆ ಅದನ್ನು ಮತ್ತೆ ಪುನಃ ಬಿಸಿ ಮಾಡಿ ಹಾಕ್ತಾ ಇರ್ತೇವೆ. ಅದು ಡೈರೆಕ್ಟ್ ಆಗಿ ತೈಲವನ್ನು ಯಾವತ್ತೂ ಬಿಸಿ ಮಾಡೋದಿಲ್ಲ. ಅದನ್ನು ಕೂಡ ಒಂದು ಕುದಿಯುವ ನೀರಿನ ಪಾತ್ರೆ ಇದ್ದು ಅದರ ಅಂತರ್ಗತವಾಗಿ ಈ ತೈಲದ ಪಾತ್ರೆಯನ್ನು ಇಡ್ತೇವೆ. ಹೀಗಾಗಿ ಬಿಸಿ ಮಾಡಬೇಕು. ಅಲ್ಲ ಅಂದ್ರೆ ತೈಲದ ಸತ್ವ ಹೋಗ್ತದೆ ಅಂತ ನಮ್ಮ ಶಾಸ್ತ್ರ ಹೇಳಿದೆ. ಇಂಥ ಉಪಕರ್ಮಗಳು ಈಗ ಹೇಳ್ತಾ ಹೋದ್ರೆ ಬಹಳ ಇದೆ. ಇಂಥ ಉಪಕರ್ಮಗಳಿಂದನೂ ಎಷ್ಟೋ ಸಂದರ್ಭದಲ್ಲಿ ಪ್ರಧಾನ ಕರ್ಮ ಬೇಕೇ ಆಗೋದಿಲ್ಲ.
ಉಪಕರ್ಮಗಳಲ್ಲಿಯೇ ಎಷ್ಟೊಂದು ಕ್ರಾನಿಕ್ ಡಿಸಾರ್ಡರ್ಗಳು ಕಡಿಮೆ ವಾಸಿಯಾಗಿ ಹೋಗ್ತದೆ. ಈ ರೀತಿ ಪಂಚಕರ್ಮದ ಇದು ಸಂಕ್ಷಿಪ್ತವಾದಂತಹ ವಿವರ. ಹೌದು. ಇನ್ನೇನಾದರೂ ವಿಷಯ ಹೇಳಲಿಕ್ಕಿದ್ರೆ ತಾವು ಪಂಚಕರ್ಮದ ಬಗ್ಗೆ ಕೊನೆಯದಾಗಿ ಹೇಳ್ಬೋದು. ಪಂಚಕರ್ಮದ ಮಿಸ್ಯೂಸ್ ಆಗಬಾರ್ದು, ನಾನು ಹೇಳೋದಷ್ಟೇ. ಪಂಚಕರ್ಮದ ಹೆಸರಿನಲ್ಲಿ ಅದು ಅಂದರೆ ಅದು ಕಮರ್ಷಿಯಲೈಸೇಷನ್ ಅಂತ ನೀವು ಕೇಳಿರ್ಬೋದು. ಆ ರೀತಿ ಆಗಬಾರ್ದು. ಪಂಚಕರ್ಮ ಅದರ ಭಾಗ ಶಾಸ್ತ್ರದ ಬೇಸನ್ನು ಗೊತ್ತಿಲ್ಲದೆ ಅಥವಾ ಅದರನ್ನು ತಿಳಿದುಕೊಳ್ಳದೇನೆ ಮಾಡುವಂಥವ್ರು ಅಥವಾ ಕ್ವಾಲಿಫಿಕೇಷನ್ನೇ ಇಲ್ಲದೆ ಹೋದಂಥವ್ರು ಪಂಚಕರ್ಮದ ಹೆಸರಿನಲ್ಲಿ ಏನೋ ಮಾಡ್ತಾ ಇದ್ದಾರೆ, ನಾನ್ ಕ್ವಾಲಿಫೈಡ್ ಪರ್ಸನ್ಸು. ಅದು ಪಂಚಕರ್ಮ ಆಗೋದಿಲ್ಲ. ಎಣ್ಣೆ ಮಸಾಜೆ ಪಂಚಕರ್ಮ ಅಂತ ಹೇಳುವಂಥ ಭಾವನೆ ಎಷ್ಟೋ ಜನರಲ್ಲಿ ಇತ್ತು. ನಾನು ಕರ್ಮವೀರದಲ್ಲಿ ಬರೆದಂಥ ಒಂದು ಲೇಖನ, ಮುಖಪುಟ ಲೇಖನವಾಗಿ ಬಂದಿತ್ತು. ಅದರೊಳಗೆ ಅವರು ಸಂಪಾದಕರು ಬರೆದಾರೆ, ಎಣ್ಣೆ ಮಸಾಜೆ ಪಂಚಕರ್ಮ ಅಂತ ತಿಳಿದುಕೊಂಡು ಬಿಟ್ಟಿದ್ವಿ. ಆದರೆ ಅದು ಅಲ್ಲ, ಪಂಚಕರ್ಮದ ಮರ್ಮವನ್ನು ತಿಳಿಸಿದ್ದಾರೆ ಅಂತ ಹೇಳಿದ್ದೆ. ನಾವು ಅದನ್ನು ನಿಮಗೆ ಪ್ರೊಡ್ಯೂಸ್ ಮಾಡ್ತೇನೆ, ನೀವು ಬೇಕಾದ್ರೆ ನಿಮ್ಮ ವೀಕ್ಷಕರಿಗೆ ಅದನ್ನು ಬೇಕಾದರೆ ಅದರ ಹೈಲೈಟ್ಸ್ ಅನ್ನು ತೋರಿಸಬಹುದು. ಈ ರೀತಿ ಅಂದ್ರೆ ಅದಕ್ಕೆ ಕಟ್ಟುನಿಟ್ಟಾದಂತಹ ಒಂದು ನಿಯಮ ಮತ್ತು ಅದಕ್ಕೆ ಶಾಸ್ತ್ರೀಯವಾದ ಪದ್ಧತಿ ಎರಡೂ ಇದೆ ಅಂತ ಹೇಳ್ತಾರೆ. ಹೌದು ಹೌದು. ಹಾಗಾದಾಗ ಅದರ ಪರಿಪೂರ್ಣವಾದಂಥ ಪ್ರಯೋಜನ ಪಡೀಲಿಕ್ಕೆ ಬರ್ತದೆ. ಇಷ್ಟು ಹೊತ್ತು ತಾವು ಪಂಚಕರ್ಮದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದ. ನಿಮ್ಮ ಚಾನೆಲ್ಗೂ ಸಹಿತ ನಾನು ಶುಭ ಕೋರ್ತೇನೆ. ನಿಮಗೆಲ್ಲ ಅನಂತ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಲ್ಲಿದ್ದೇವೆ. ಬೆಂಗಳೂರಿನಲ್ಲಿ ನಮ್ಮ ಹೈಕೋರ್ಟ್ನ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲರ್ ಆಗಿರತಕ್ಕಂತಹ ಶ್ರೀಯುತ ಗಂಗಾಧರ್ ಆರ್ ಗುರುಮಠ್ ಅವರ ಕಚೇರಿಯಲ್ಲಿದ್ದೇವೆ. ಅವರು ಆಯುರ್ವೇದ ಬಗ್ಗೆ ತುಂಬ ಅಭಿಮಾನ ಉಳ್ಳವರು ಮತ್ತು ನಮ್ಮ ಚಾನೆಲ್ಗೆ ಆವಾಗ ಏನು ಆರೋಗ್ಯ ಟಿಪ್ಸನ್ನು ಕೊಡ್ತಾ ಇರತಕ್ಕಂತಹ ಶ್ರೀಯುತ ಡಾಕ್ಟರ್ MS ಅವಧಾನಿ ಅವರಿಂದಲೂ ಟ್ರೀಟ್ಮೆಂಟನ್ನು ತೆಗೆದುಕೊಂಡವರು. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಬನ್ನಿ. ನಮಸ್ಕಾರ ಹೆಗ್ಡೆಯವರೇ, ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಆಯುರ್ವೇದದ ಬಗ್ಗೆ ಅಂದರೆ ನಾನು ಚಿಕ್ಕಂದಿನಿಂದ ಮನೆಯಲ್ಲಿ ನಮ್ಮ ತಂದೆ ಆಯುರ್ವೇದ ವೈದ್ಯರಾಗಿದ್ದರು. ವೃತ್ತಿನಿರತ ವೈದ್ಯರಲ್ಲ, ಆದರೆ ಅವರಿಗೆ ಆಯುರ್ವೇದದ ಬಗ್ಗೆ ಮಾಹಿತಿ ಇತ್ತು. ಅವರು ಪಾದರಸ, ಗಂಧಕ ಎಲ್ಲ ಭಸ್ಮಗಳನ್ನೆಲ್ಲ ಮಾಡ್ತಿದ್ದರು. ತುಂಬ ದೊಡ್ಡ ದೊಡ್ಡ ರೋಗಿಗಳಿಗೆ ವಾಸಿ ಮಾಡಿದ್ದಾರೆ. ನಮ್ಮ ತಾತನವರು ಕೂಡ ತುಂಬ ದೊಡ್ಡ ಆಯುರ್ವೇದ ವೈದ್ಯರು. ಹೀಗಾಗಿ ನನಗೆ ಆಯುರ್ವೇದದ ಬಗ್ಗೆ ತುಂಬ ಅಭಿಮಾನ ಮತ್ತು ವಿಶ್ವಾಸ. ಡಾಕ್ಟರ್ ಅಡ್ವೊಕೇಟ್ ಒಬ್ಬರು ಮಂಜುನಾಥ್ ಅಂತ ಹುಬ್ಳಿಲಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡುವಾಗ ಡಾಕ್ಟರ್ ಅವಧಾನಿಯವರ ಬಗ್ಗೆ ಅವರು ರೆಫರೆನ್ಸ್ ಕೊಟ್ಟರು. ನಾನು ಕುಮಟಕ್ಕೆ ಹೋಗಿ ಡಾಕ್ಟರ್ ಅವಧಾನಿಯವ್ರನ್ನ ಕಂಡಾಗ ನನಗೆ ಅವರ ಬಗ್ಗೆ ಬಂದಂಥ ಅಭಿಪ್ರಾಯ ಅಂದರೆ, ಇಷ್ಟು ದೊಡ್ಡ ವಿದ್ವಾಂಸರು ಕುಮಟದಂಥ ಊರಲ್ಲೂ ಸಿಗ್ತಾರೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ಅಂಥೇಳಿ. ಮತ್ತು ಅವರನ್ನು ವೈದ್ಯರು ಅಂಥೇಳಿ ಎಷ್ಟು ಗೌರವಿಸ್ತೋ ಅಷ್ಟೇ ಅವರ ಒಂದು ಸಹೃದಯತೆ, ತುಂಬ ಒಳ್ಳೆಯ ವ್ಯಕ್ತಿತ್ವ ಇದೆ ಅವರಿಗೆ. ಹಾಗಾಗಿ ನನಗೆ ಅವ್ರ ಬಗ್ಗೆ ಪ್ರೀತಿ, ಆದರ ಮತ್ತು ಗೌರವಗಳು. ನಾನು ಮೂಲತಃ ಅಲ್ಲಿ ವಾತರೋಗಿ ಆದದ್ದರಿಂದ ಸುಮಾರು ಕಡೆಗಳೆಲ್ಲ ಔಷಧ ತೆಗೆದುಕೊಳ್ತಾ ಇದ್ದೆ. ಆಯುರ್ವೇದ, ಆಮೇಲೆ ಅಲೋಪತಿ ಹಾಗೂ ಹೋಮಿಯೋಪತಿ ಎಲ್ಲವನ್ನೂ ತೆಗೆದುಕೊಂಡಾಗಲೂ ಕೂಡ ನನಗೆ ಅಷ್ಟೇನು ಗುಣ ಕಾಣಲಿಲ್ಲ. ಹಾಗಾಗಿ ಇವರು ಹೇಳಿದ ಮೇಲೆ ಅಲ್ಲಿ ಡಾಕ್ಟರ್ ಅವಧಾನಿಯವ್ರ ಹತ್ರ ಸುಮಾರು 8 ರಿಂದ 9 ತಿಂಗಳು ನನಗೆ ಔಷಧ ತೊಗೊಳ್ತಾ ಇದ್ದೀನಿ. ಬಹುತೇಕ ನನ್ನ ಎಲ್ಲ ಸಮಸ್ಯೆಗಳಿಗೆ 90 ರಿಂದ 95% ನನಗೆ ಗುಣ ಕಂಡಿದೆ ಮತ್ತು ನಾನು ತುಂಬ ಆರಾಮಾಗಿ ಇದ್ದೇನೆ ಅಂತ ಅನಿಸುತ್ತೆ. ನನಗೆ ನಿದ್ದೆ ತುಂಬ ತೊಂದರೆ ಇತ್ತು. ನಿದ್ದೆ ಅಂದರೆ ಸುಮಾರು ವರ್ಷಗಳಿಂದ ನಾನು ನಿದ್ದೆ ಮಾಡಿದ್ದೀನಿ ಅನ್ನೋ ಅನುಭವ ಅಥವಾ ಸಂತೋಷ ಅಥವಾ ಹಗುರ, ದೇಹದ ಹಗುರತೆ, ಅದರಿಂದ ಅವು ನನ್ನಿಂದ ಮಾಯವಾಗಿದ್ದವು. ಡಾಕ್ಟರ್ ಅವಧಾನಿಯವರು ನಿದ್ದೆಗೂ ಕೂಡ ರಾತ್ರಿ ಒಂದು ಪೌಡ್ರ್ ಕೊಟ್ಟಿದ್ದರು, ಅದನ್ನು ತಗೊಳ್ತಾ ಇದ್ದೆ. ಈಗ ನನಗೆ ಆ ಪೌಡ್ರನ್ನು ನಿಲ್ಲಿಸಿ ಸುಮಾರು 3 ತಿಂಗಳಾಯಿತು. ಆದರೆ ನಿದ್ದೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಎದ್ದಾಗ ನಾನು ನಿದ್ದೆ ಮಾಡಿದೆ ಅನ್ನೋ ಒಂದು ನಿರಾಳತೆ ನನಗೆ ಕಾಣಿಸ್ತಾ ಇದೆ.
ಹಾಗೆಯೇ ನನಗೆ ತುಂಬ ಮೊಣಕಾಲು ಶೂಲಿ ಇತ್ತು, ಬಲಗಾಲು ಮೊಣಕಾಲು ಶೂಲಿ. ಆರ್ಥೋಪಿಡಿಷಿಯನ್ ಡಾಕ್ಟರ್ಸ್ ಹತ್ರ ಎಲ್ಲ ತೊಗೊಂಡಿದ್ದೆ. ಅವರು ನೀ ಕ್ಯಾಪ್ ಚೇಂಜ್ ಮಾಡಬೇಕು ಅಂತ ಹೇಳಿದರು. ಅವಾಗ ಅವಧಾನಿ ಸಾಹೇಬರು ಹೇಳಿದರು, ನೀವೇನು ಮಾಡೋದು ಬೇಡ, ನಾನು ನಿಮಗೆ ಔಷಧ ಕೊಡ್ತೀನಿ, ಚೆನ್ನಾಗಾಗುತ್ತೆ, ಒಂದು ಎಣ್ಣೆ ಕೊಡ್ತೀನಿ ಅಂತ. ಆ ಎಣ್ಣೆಯ ಪರಿಣಾಮ ಎಷ್ಟಿದೆ ಅಂತ ಹೇಳಿದರೆ, ನಾನು ಮೊದಲು 10 ನಿಮಿಷಕ್ಕೆ 1 ಕಿಲೋಮೀಟ್ರ್ ಅಂತ ವಾಕ್ ಮಾಡ್ತಾಯಿದ್ದೆ, ಮೊಣಕಾಲು ನೋವು ಬರುವ ಮುಂಚೆ. ಮೊಣಕಾಲು ನೋವು ಬಂದ ನಂತರ ಬಹುತೇಕ ಒಂದು 2 ವರ್ಷ ನಾನು ವಾಕಿಂಗನ್ನು ನಿಲ್ಲಿಸಿಬಿಟ್ಟೆ. ನನಗೆ ವಾಕಿಂಗ್ ಅಂದರೆ ತುಂಬ ಇಷ್ಟ. ಡಾಕ್ಟರ್ ಅವಧಾನಿಯವರ ಔಷಧ ಮತ್ತು ಎಣ್ಣೆಯನ್ನು ಹಚ್ಚಿದ ಮೇಲೆ ನಾನು ಈಗ 12 ನಿಮಿಷಕ್ಕೆ 1 ಕಿಲೋಮೀಟ್ರ್ ಅಂತ ಸುಮಾರು 1.5 ತಾಸು ನಡೆದರೂ ಕೂಡ ನನಗೆ ಸುಸ್ತಾಗಲ್ಲ, ಕೆಳಗಡೆ ಕೂತ್ಕೊಳ್ಳಲ್ಲ, ಮನೆಗೆ ಸೀದಾನೇ ಬರ್ತೀನಿ. ಅಕಸ್ಮಾತ್ ಸ್ವಲ್ಪ ನೋವು ಕಂಡ್ರೆ ಆ ಅವಧಾನಿಯವರು ಕೊಟ್ಟಿರ್ತಕ್ಕಂಥ ಎಣ್ಣೆಯನ್ನು ಹಚ್ಚಿದಾಗ ಬೆಳಗಿನಷ್ಟೊತ್ತಿಗೆ ಯಾವ ನೋವು ಇರಲ್ಲ. ಇದು ನನ್ನ ಮೊಣಕಾಲಿನ ಸಮಸ್ಯೆಗೆ ಡಾಕ್ಟರ್ ಅವಧಾನಿಯವರು ಕೊಟ್ಟಂಥ ಅತಿ ದೊಡ್ಡ ಔಷಧ. ಹಾಗೆಯೇ ನಾನು ಕಾಲೇಜಲ್ಲಿ ಓದುವಾಗ ನನ್ನ ತೋರು ಬೆರಳು ಬಲಗೈನ ತೋರು ಬೆರಳು ಡ್ರೈವರ್ ಸೀಟಿಂದ ಇಳಿಯುವಾಗ ಡೋರ್ ಕ್ರಶ್ ಆಗಿ ನನ್ನ ಬೆರಳು ಸೊಟ್ಟಾಗಿತ್ತು. ಡಾಕ್ಟ್ರು ಅದು ನೋಡಿದಾಗ ಹೇಳಿದರು, ಇದನ್ನು ನಾನು 100% ಗುಣ ಮಾಡ್ತೇನೆ ಅಂತ ಹೇಳಲ್ಲ, ಆದರೆ 90%ವರೆಗೂ ಗುಣ ಮಾಡಬಲ್ಲೆ ಅಂತ ಹೇಳಿದರು. ಆ ಬೆರಳು ನಿರುಪಯುಕ್ತ ಆಗಿತ್ತು, ಬರೆಯೋಕ್ಕಾಗ್ತಿರ್ಲಿಲ್ಲ, ಬೇರೆ ಏನೋ ಒಂದು ಲೋಟವನ್ನು ಕೂಡ ಎತ್ತಕ್ಕಾಗ್ತಿರ್ಲಿಲ್ಲ. ಇವತ್ತು ಆ ಬೆರಳಿನಿಂದ ಸುಮಾರು 16 ಪೇಜ್ಗಳು ಬರೆದರೂ ಕೂಡ ನನಗೆ ನೋವು ಕಾಣಲ್ಲ. ಸುಮಾರು 75% ಈಗಾಗಲೇ ನನಗೆ ಗುಣ ಆಗಿದೆ. ಈಗ ಒಂದು 10-12 ದಿನಗಳಿಂದ ಹಿಂದೆ ಡಾಕ್ಟರ್ ಅವಧಾನಿಯವ್ರ ಹತ್ರ ಹೋಗಿದ್ದೆ. ಅದನ್ನು ನೋಡಿದರು, ಅವರು ತೋರಿಸಿದ ನನಗೆ ತುಂಬ ಸಂತೋಷ ಆಗಿತ್ತು. ಮತ್ತು ಅದಕ್ಕೆ ಉಳಿದಿದ್ದ ಮೆಡಿಸಿನನ್ನು ಡಾಕ್ಟರ್ ಹತ್ರ ತೊಗೊಂಡು ಬಂದಿದ್ದೀನಿ. ಹೀಗಾಗಿ ಅವರು ಭಾಳಷ್ಟು ಬುದ್ಧಿವಂತ ವೈದ್ಯರು. ಅಂದರೆ ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನವನ್ನು ಅವರು ನಿರರ್ಗಳವಾಗಿ ಹೇಳ್ತಾರೆ ಅನ್ನೋದು ಒಂದು ಕಡೆಗೆ, ಅದರ ಜೊತೆಗೇ ಅವರು ಪ್ರಾಕ್ಟಿಕಲ್ಲಾಗಿ ಪೇಷಂಟನ್ನು ರೋಗಗಳನ್ನು ಮತ್ತು ಅವರ ಒಂದು ಹಿಸ್ಟ್ರಿಯನ್ನು ಆಧರಿಸಿ ಔಷಧವನ್ನು ಯಾವ ರೀತಿ ಕೊಡ್ತಾರಲ್ಲ, ಅದು ತುಂಬ ಅತ್ಯದ್ಭುತ. ಮತ್ತು ನನಗೆ ತುಂಬ ಸಂತೋಷವಾಗಿದೆ. ಇವಾಗ ಬಹುತೇಕ ಆರಾಮವಾಗಿದ್ದೀನಿ ಅಂತ ಅವರು ನನ್ನ ನಾಡಿಯನ್ನು ಪರೀಕ್ಷೆ ಮಾಡಿ ಬಹುತೇಕ ಆರೋಗ್ಯವಂತ ನಾಡಿ ಅಂತ ಹೇಳಿದರು. ಅವರು ನೀವು ತುಂಬ ಗುಣ ಆಗಿದೆ ಅಂತ ಹೇಳಿಲ್ಲ. ಮತ್ತು ಡಾಕ್ಟರ್ ಅವಧಾನಿಯವರ ಬಗ್ಗೆ ಅವರ ಇನ್ನೊಂದು ವಿಡಿಯೋವನ್ನು ನಾನು ನೋಡಿದಾಗ, ಅವರು ಆಯುರ್ವೇದ ವೈದ್ಯ ಅಂಥೇಳಿ ಅತಿರೇಕದ ಅಭಿಮಾನವನ್ನು ಆಯುರ್ವೇದದ ಬಗ್ಗೆ ಅವರು ತೋರಿಸಲಿಲ್ಲ. ಅದು ಅವರು ತುಂಬ ದೊಡ್ಡ ಗುಣ. ಮತ್ತು ಅವರು ಬೆಂಗಳೂರಲ್ಲಿ ಕೂಡ ಕೆಲವು ನರ್ಸಿಂಗ್ ಹೋಮ್ಗಳಲ್ಲಿ ಅಲೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಕಲ್ತ್ಕೊಂಡಿದ್ದಾರೆ. ಹೀಗಾಗಿ ಆಯುರ್ವೇದ ಮತ್ತು ಅಲೋಪತಿ ಅದರ ಸಮ್ಮಿಳನದಿಂದ ಅವರು ಔಷಧವನ್ನು ಏನು ಕೊಡ್ತಾರಲ್ಲ, ಅದು ಕೂಡ ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಇದು ನಮ್ಮ ಚಾನಲ್ಗೆ ಸಂತೋಷದಿಂದ ಟಿಪ್ಸನ್ನು, ಆರೋಗ್ಯದ ಟಿಪ್ಸನ್ನು ಕೊಡ್ತಾ ಇರ್ತಕ್ಕಂಥ ಡಾಕ್ಟರ್ MS ಅವಧಾನಿ ಅವರ ಚಿಕಿತ್ಸೆಯ ಬಗ್ಗೆ ಹೇಳಿದಂಥ ಒಂದು ಲೈವ್ ಎಕ್ಸಾಂಪಲ್. ಇದೇ ರೀತಿ ತಾವು ಸಹಿತ ಯಾವುದೇ ರೀತಿ ಸಮಸ್ಯೆಗಳಿಗೆ ನೀವು ಅವರನ್ನು ಭೇಟಿಯಾಗಿ ಪರಿಹಾರವನ್ನು ಪಡೆದುಕೊಳ್ಬೋದು. ನಾವು ಅವರ ಕಾಂಟ್ಯಾಕ್ಟ್ ನಂಬರನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವೆ. ಮತ್ತು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿ. ಈ ಮೂಲಕ ಬೇರೆ ಬೇರೆ ವೈದ್ಯರು, ಚಿಕಿತ್ಸೆ, ಈ ಎಲ್ಲದರ ಬಗ್ಗೆ ನಾವು ಕೊಡುವಂಥ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ನಮ್ಮ ಸ್ಕ್ರೀನ್ನ ಕೆಳಗಡೆ ಬೆಲ್ ಐಕಾನನ್ನು ಒತ್ತಿ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.